ಎಂತದಾಯ್ತು? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿರುವಂತಹ ಬೆಂಬಲಿಗ ಶಾಸಕರು ಸುಮಾರು 50 ಜನಕ್ಕೂ ಹೆಚ್ಚು ಜನ ಹೊರಗಡೆ ಬಂದು ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡ್ತಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗ್ತಾರೆ, ಉಪಮುಖ್ಯಮಂತ್ರಿ ವಿಜೇಂದ್ರ ಆಗ್ತಾರೆ ಅಂತ. ಬಸವಗ ಅವ್ರ ಯತ್ನಾಳ್ ಅವರು ಸದ್ಯಕ್ಕೆ ಪಾರ್ಟಿಯಲ್ಲಿ ಇಲ್ಲ. ಸೊ ಅವ್ರು ಹೇಳಿದ ಕಾಮೆಂಟ್ಗೆ ಆಸ್ ಎ ಬಿಜೆಪಿ ಇದನ್ನೇ ಕಾಮೆಂಟ್ ಮಾಡೋ, ನಮ್ಮ ಪಾರ್ಟಿಲಿ ಯಾರು ಹೇಳ್ತಾರೋ ಅದಕ್ಕೆ ನಾನು ಉತ್ತರದಾಯ ಆಗಿರ್ತೀನಿ ಹೊರತು ವೆನ್ ಈಸ್ ಡಿಸ್ಕ್ವಾಲಿಫೈಡ್ ಫ್ರಮ್ ದ ಪಾರ್ಟಿ ಅಂಡ್ ಎಕ್ಸ್ಪೆಲ್ಡ್ ಫ್ರಮ್ ದ ಪಾರ್ಟಿ ದಟ್ ಈಸ್ ನಾಟ್ ಅನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ ಎನಿ ಪಾರ್ಟಿ ರೆಪ್ರೆಸೆಂಟೇಟಿವ್ಸ್. ಸೊ ಅದಕ್ಕೆ ನಾವು ದೊಡ್ಡ ಇದು ಕೊಡಕ್ಕಾಗುವಂಥದ್ದು ಇಲ್ಲ ಮೇಡಮ್. ವಿರೋಧಿಸ್ತೀರಾ ಮೇಡಮ್? ಅದೊಂದು ಮೂರ್ಖತನದ ಹೇಳಿಕೆ ಅಂತ ಅಂತೀರಾ? ಅದು ಅವರೇ ಹೇಳ್ಬೇಕಾಗತ್ತೆ. ಅವ್ರ ಮೂರ್ಖತನದ ಹೇಳಿಕೆ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಹೇಳಿದ ಒಂದೆರಡು ತಾಸಿನಲ್ಲೇ ಹೋದ್ರು ಕಾಂಗ್ರೆಸ್ ಕೆಲ ಲೀಡರ್ಸ್, ಒಂದು 9-10 ಜನ. ಅದಕ್ಕಂದೆ ಸರ್ ಮೇಡಮ್, ಅವರ ಮೂರ್ಖತನದ ಮಾತು ಅದಕ್ಕೆ ಅವರೇ ಉತ್ತರಿಸಬೇಕಾಗತ್ತೆ. ಆಸ್ ಎ ಪಾರ್ಟಿ ರೆಪ್ರೆಸೆಂಟೇಟಿವ್ ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಏನ್ ಹೇಳ್ತಾರೋ ಅದನ್ನ ಆ ಲೈನ್ ಅಲ್ಲಿ ನಾವಿರ್ತೀವಿ ಮೇಡಮ್. ಅದ್ರಲ್ಲಿ ಓಕೆ, ಆಲ್ ರೈಟ್. ಗಂಗಾಧರ್ ಸರ್, ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಿದ್ರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, DCM ವಿಜಯೇಂದ್ರ ಅಂತ. ಸೊ ಆ ಥರದ ಪಾಸಿಬಿಲಿಟೀಸ್ ಯಾಕೆ ಅಂತಂದ್ರೆ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ನಾನು ಪಕ್ಷನಿಷ್ಠ, ಪಕ್ಷ ನನ್ನ ತಾಯಿ ಇದ್ದ ಹಾಗೆ, ಕಮ್ ವಾಟ್ ಮೇ, ನಾನು ಪಕ್ಷಕ್ಕೆ ದ್ರೋಹ ಬಗೆಯಲಾರೆ, ಜೈಲಲ್ಲಿದ್ರೂ ಕೂಡ ಜೈಲಲ್ಲಿದ್ದಾಗ ಬಂದಂತಹ ಆಫರ್ಗಳನ್ನು ಕೂಡ ನಾನು ಬಿಟ್ಟು ಪಕ್ಷದ ಪರವಾಗಿ ನಿಂತೆ ಅಂತ ಅವರು ಒಂದು ಕಡೆ ಹೇಳ್ತಿದ್ದಾರೆ. ಸೊ ಇಂತಹ ಲೆಕ್ಕಾಚಾರಗಳು ಕೂಡ ಓಡಾಡ್ತಿದ್ದಾವೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತಾ? ಹೈಕಮಾಂಡ್ಕ್ಕಿಂತ ಸೋನಿಯಾ ಗಾಂಧಿ ಮೇಡಮ್ ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಹಳ ನಿಷ್ಠರಾಗಿದ್ದಾರೆ ಅವರು. ಯಾಕಂದ್ರೆ ಇಡಿ ಅವರು ಅವ್ರನ್ನ ರೇಡ್ ಮಾಡಿದಾಗ ಏನಂತಾರಪ್ಪ ಅಂದ್ರ ಅವರಿಬ್ಬರ ಹೆಸರು ಹೇಳಿ ಅಂತೇಳಿ ಎಷ್ಟೇ ಇವ್ರನ್ನ ಪೀಡಿಸಿದ್ರು ಸಹಿತ ಇವ್ರು ಹೇಳಿಲ್ಲ ಅಂತಕ್ಕಂಥದ್ದು ಒಂದಿದೆ. ಹಾಗಾಗಿ ಇದು ಇನ್ನೂ ಒಂದ್ ಏನಂತಾರಪ್ಪ ಅಂದ್ರೆ ನಮ್ಮ ಇನ್ನೊಬ್ರು ಮಿತ್ರರು ಹೇಳ್ತಾ ಇದ್ರು, ಇವತ್ತೇನಾಗಿದೆ, ಇವತ್ತೇನಪ್ಪ ಅಂದ್ರೆ ಡೆವಲಪ್ಮೆಂಟ್ ಅದು ಇದು ಎಲ್ಲ ಅಂತೇಳಿ ಪ್ರೋಗ್ರೆಸ್ ಆಗ್ತಕ್ಕಂಥದ್ದು. ಇವತ್ತು ಪವರ್ ಶೇರ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಷ್ಟೇ. ಇವತ್ತೇನಪ್ಪ ಅಂದ್ರೆ ಇವತ್ತು ಗೆದ್ಬಿಟ್ಟಿದ್ದಾರೆ, ನಾಳೆನೆ ಎಲೆಕ್ಷನ್ ಇದೆ, ಅದಕ್ಕೆ ಏನ್ ಮಾಡ್ಬೇಕು ಹಂಗಿಲ್ಲ. ಇವತ್ತೇನಪ್ಪ ಅಂದ್ರೆ ಇದ್ದದ್ರೊಳಗಡೆನೆ ಏನಪ್ಪಾ ಅಂದ್ರೆ ಇವತ್ತು ಗೆದ್ದಿದೀವಿ ನಾವು, ಏನಪ್ಪಾ ಅಂದ್ರೆ ನಾವು ಯಾವ ರೀತಿ ಪವರ್ ಶೇರ್ ಮಾಡ್ಕೋಬೇಕಂತಕ್ಕಂಥದ್ದು ನಡೀತಾ ಇದೆ. ಇವತ್ತು ಯತ್ನಾಳ್ ಅವರು ಹೇಳಿರ್ತಕ್ಕಂಥದ್ದು ಏನಿದೆ ಅದು ತಳ್ಳಿ ಹಾಕ್ಲಿಕ್ಕೂ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಶಿವಕುಮಾರ್ ಅವರು ಏನಂತಾರಪ್ಪ ಅಂದ್ರೆ ಹಿಂದುತ್ವದ ಒಂದ್ ಏನಪ್ಪಾ ಅಂದ್ರೆ ಫೀಲಿಂಗ್ಸ್ ಗೆ ಏನಪ್ಪಾ ಅಂದ್ರೆ ರೆಸ್ಪೆಕ್ಟ್ ಮಾಡ್ತಾ, ಒಂದು ಧಾರ್ಮಿಕ ಭಾವನೆಗಳಿಗೆ ರೆಸ್ಪೆಕ್ಟ್ ಮಾಡ್ತಾ, ಮತ್ತೆ ಏನು ಅಂದ್ರೆ ಯಾವಾಗ ಅಹಿಂದ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆ ಅಹಿಂದ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಏನಪ್ಪಾ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ರಪ್ಪ ಅಂದ್ರೆ ಅದಕ್ಕೆ ಇವರು ಏನಪ್ಪಾ ಬಂದಿದ್ದಾರೆ ಯಾರು ಶಿವಕುಮಾರ್ ಅವರು. ಮಾತು ಸರ್, ಈಗ ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಕಳೆದ ಬಾರಿ ಎಲೆಕ್ಷನ್ ಅನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಡಿ.ಕೆ. ಶಿವಕುಮಾರ್ ಅವರು ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಅಧಿಕಾರ ಹೋದರೆ ಇವನ್ ಸಿದ್ದರಾಮಯ್ಯನವರು ಜನತಾದಳದಿಂದ ಬಂದವರು, ಅವರು ಸಮಾಜವಾದಿ ಮೂಸೆಯಿಂದ ಹೊರಬಂದವರು. ಬಟ್ ಡಿ.ಕೆ. ಶಿವಕುಮಾರ್ ಅವರ ಜನನ ಬೆಳವಣಿಗೆ ಎಲ್ಲವೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿರೋದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಂದ ಈ ಅಹಿಂದ ಫ್ಯಾಕ್ಟರ್ ದೂರ ಯಾಕೆ ಹೋಗುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿಯ ಜೊತೆಗೆ ಅಹಿಂದ ಇದೆ ಅನ್ನೋದಾದ್ರೆ ಅಹಿಂದ ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾಕೆ ಬಿಟ್ಟು ಹೋಗುತ್ತೆ? ಹಿ ಈಸ್ ಅ ಪ್ಯೂರ್ಲಿ ಪಕ್ಕ ಕಾಂಗ್ರೆಸ್ ಮನ್ ಅಲ್ವಾ? ಅಲ್ಲ, ಈಗ ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ರಾಜಕೀಯದಲ್ಲಿ ನಡೆಯಲ್ಲ ಅಂತ ಹೇಳಿ ಬಿಹಾರ್ ಎಲೆಕ್ಷನ್ಸ್ ಬಂದ್ಬೇಕಾದಾಗ ನಿತೀಶ್ ಕುಮಾರ್ ಅವ್ರದ್ದು ಮಾತಾಡ್ಬೇಕಾದಾಗ ಈಸ್ ಆಲ್ಸೋ OBC ನಾ ಅಂತಂದ್ರು. ಅಂದ್ರೆ ಅಲ್ಲೊಬ್ಬ OBC ನಾಯಕ ಮತ್ತೆ ಉದಯ ಆಗ್ತಾ ಇದ್ದಾರೆ, ಇಲ್ಲೊಬ್ಬ OBC ನಾಯಕರನ್ನ ಇಳಿಸ್ತಾ ಇದ್ದಾರೆ ಅನ್ನೋ ಫ್ಯಾಕ್ಟರ್ ಕೂಡ ಅದನ್ನು ತಗೋತಾ ಇದ್ದಾರೆ ಮೇಡಮ್. ಇವರಲ್ಲಿ ಪ್ರಶ್ನೆ ಇರೋದು, ಕಾಂಗ್ರೆಸ್ ಪಾರ್ಟಿಯನ್ನ ಕೈ ಹಿಡಿದಂತ ಅಹಿಂದ ಮತದಾರರು ಡಿ.ಕೆ. ಶಿವಕುಮಾರ್ ಅವರು ಬಂದ ತಕ್ಷಣ ಯಾಕೆ ಬಿಡ್ತಾರೆ? ಈಸ್ ಅ ಪಕ್ಕಾ ಕಾಂಗ್ರೆಸ್ ಮನ್ ಅಲ್ವಾ? ಅವ್ರನ್ನ ಯಾಕೆ ಕೈ ಬಿಡ್ತಾರೆ? ಇದೇ ಬ್ಲಾಕ್ ಮೇಲ್ ಮೇಡಮ್. ಅದು ಅವ್ರನ್ನ ಯಾಕೆ ಕೈ ಬಿಡ್ತಾರೆ? ಚಾನ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಹಿಂದಕ್ಕೂ ಮತ್ತು ಕಾಂಗ್ರೆಸ್ಸಿನ ಒಂದು ಸೆಕ್ಯುಲರಿಸಂ ಇದಕ್ಕೆ ಏನಪ್ಪಾ ಅಂದ್ರೆ ಒಂದು ಸಂಬಂಧ ಇದೆ. ಈಗ ಫಾರ್ ಎಕ್ಸಾಂಪಲ್ ಮೈನಾರಿಟೀಸ್ ಬೇರೆ ಕಡೆಗೆ ಹೋಗ್ಲಿಕ್ಕೆ ಅವ್ರಿಗೆ ದಾರಿ ಇಲ್ಲ. ಆ ಅನಿವಾರ್ಯತೆಯಿಂದ ಕಾಂಗ್ರೆಸ್ ನಲ್ಲೇನೆ ಅವ್ರು ಇರ್ಬೇಕಾಗುತ್ತೆ. ಹಾಗಾಗಿ ಅವ್ರೇನಂದ್ರೆ ಡಿ.ಕೆ. ಶಿವಕುಮಾರ್ ಮುಖ ನೋಡಿ ಅಥವಾ ಇನ್ನೊಬ್ರು ಸಿದ್ದರಾಮಯ್ಯನವ್ರ ಮುಖ ನೋಡಿ ಏನಪ್ಪಾ ಅಂದ್ರೆ ಇರ್ಬೇಕಾದ ಅವಶ್ಯಕತೆ ಇಲ್ಲ ಅವ್ರಿಗೆ. ಅವ್ರೇನಂತಾರಪ್ಪ ಅಂದ್ರೆ ಬಿಜೆಪಿಯನ್ನು ವಿರೋಧಿಸಿ ಎಲ್ಲಿರ್ಬೇಕು ಅಲ್ಲಿ ಇರ್ಬೇಕಂತ ಅಂತಿದ್ದಾರೆ. ಹಾಗೆ ಅದು ಅಹಿಂದ ಅಂದ್ರಪ್ಪ ಅಂದ್ರೆ ಬ್ರದರ್ಸ್ ಅಂತಾನು ಕೂಡ ಹೇಳ್ಬಿಟ್ರು. ಬ್ರದರ್ಸ್
ಮಂಗಳೂರು ಅಂತ ಕುಕ್ಕರ್ ಹೇಳಿದ್ರು. ಬ್ಲಾಸ್ಟ್ ಮೇಡಮ್, ಎಲ್ಲಾರನ್ನೂ ಇನ್ನೊಂದು ಬ್ರದರ್ಸ್ ಸಿ ಈ ತರ ಬಹಳಷ್ಟು ವಿಚಾರಗಳು ಇವೆ ಸರ್. ಬಟ್ ಈಸ್ ದಿಸ್ ಅ ರೈಟ್ ಟೈಮ್ ಫಾರ್ ಎನಿ ಚೇಂಜಸ್? ಅದು ಸಂಪುಟ ಪುನಾರಚನೆ ಇರ್ಬೋದು ಅಥವಾ ಅಧಿಕಾರ ಹಂಚಿಕೆ ವಿಚಾರ ಇರ್ಬೋದು. ಈಗ ಅಧಿವೇಶನ ಇದೆ, ಜಸ್ಟ್ ಬಿಹಾರ ಎಲೆಕ್ಷನ್ ಮುಗಿದಿದೆ. ಈ ಥರದ ಗೊಂದಲ, ಜೇನುಗೂಡಿಗೆ ಕಲ್ಲು ಹೊಡೆಯುವ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ, ತನ್ನ ಬುಡಕ್ಕೆ ತಂದುಕೊಳ್ಳುತ್ತಾ? ಮೇಡಮ್, ಒಂದು ಹೈಕಮಾಂಡ್ ಇಂದ ಏನಂದ್ರೆ ಒಂದು ವಿಷಯ ಹೇಳ್ಬಿಡ್ತೀನಿ. ಸ್ವತಃ ಅವರಿಗೆ ಏನಪ್ಪಾ ಅಂದ್ರೆ ಇವತ್ತು ಕನ್ಫ್ಯೂಷನ್ ನಲ್ಲಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಅವ್ರನ್ನ ಸಿಎಂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ರೆ ಬಂದ್ರೆ ಹಾಗೆ ಸುಮ್ಮನೆ ಕೂಡು ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಏನಾಗುತ್ತೆ? ಆ ಲೆಕ್ಕಾಚಾರಗಳು, ಆ ತರ್ಕಗಳು ಅವ್ರಿಗೆ ಏನಪ್ಪಾ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಬಹಳ ಒಂದು ಅಸ್ಪಷ್ಟ ಮತ್ತು ಗೊಂದಲದಲ್ಲಿ ಹೈಕಮಾಂಡ್ ಅಂದ್ರಪ್ಪ ಅಂದ್ರೆ ಇಡೀ ಕಮಿಟಿ ಹೇಳ್ತಾ ಇಲ್ಲ ನಾನು, ಸೋನಿಯಾ ಮೇಡಮ್ ಮತ್ತೆ ಏನಪ್ಪಾ ಅಂದ್ರೆ ರಾಹುಲ್ ಗಾಂಧಿ ಇವರು ಸ್ವತಃ ಗೊಂದಲದಲ್ಲಿದ್ದಾರೆ. ಏನ್ ಮಾಡ್ಬೇಕು ಬಟ್ ಅಂತ ನನಗೆ ಗೊತ್ತಾಗ್ತಾ ತುಂಬಾ ಇಲ್ಲ ಅಂತ ಗೊಂದಲ ನನ್ಗೆ ಇದೆ ಅನ್ಸುತ್ತೆ. ಸರ್. ಏನಂದ್ರೆ ಈ ಡೆಲ್ಲಿಗೆ ಹೋಗ್ಯಾರಲ್ಲ, ಇವ್ರು ಏನು ಮಾಡ್ತಿದಾರ ಅಂತ. ಅದಕ್ಕೊಂದು- ಇದು ಡೆಲ್ಲಿ ಅನ್ನೋದು ಒಂಥರ ಭೂತ ಅಂತ. ಡೆಲ್ಲಿ ಅನ್ನೋದೇ ಒಂದು ಭೂತ, ಒಂದು ದೆವ್ವ. ಡೆಲ್ಲಿ ಅಂದ ತಕ್ಷಣ ಎಲ್ಲರೂ ಹೆದರೋದು. ಡೆಲ್ಲಿ ಅಂದ ತಕ್ಷಣ ಅದೊಂದು ಭೂತ, ಡೆಲ್ಲಿ ಅಂದ ತಕ್ಷಣ ಅದೊಂದು ತಲ್ಲಣ, ಡೆಲ್ಲಿ ಅಂದ ತಕ್ಷಣ ಏನೋ ಆಗ್ತಾ ಇದೆ ಅಂತ. ಡಿ ಕೆ ಶಿವಕುಮಾರ್ ಅವ್ರು ಡೆಲ್ಲಿಗೆ ಹೋದ್ರು ಅಂದ ತಕ್ಷಣ ಏನೋ ರಾಜಕೀಯ ತಲ್ಲಣ, ಸಿದ್ದರಾಮಯ್ಯನವ್ರು ಡೆಲ್ಲಿಗೆ ಹೋದ ತಕ್ಷಣ ರಾಜಕೀಯ ತಲ್ಲಣ. 9 ಜನ ಡೆಲ್ಲಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಇಲ್ದಿದ್ರೆ ತಾಜ್ ಮಹಲ್ ನೋಡ್ಕೊಂಡು ಬರ್ತಿರ್ಬೋದು. ಆಮೇಲೆ ಒಂದು ನೀವೇನೋ ಆಗಲೇ ಒಂದು ತಾಜ್ ಮಹಲ್ ಮತ್ತೆ ಮೊನ್ನೆ ಸ್ಫೋಟ ಆಗೈತಲ್ಲ, ಸ್ಫೋಟ ಆದ್ಮೇಲೆ ಹೆಂಗೈತಿ ಕೆಂಪುಕೋಟೆ. ಡೆಲ್ಲಿ ಅಂತ ನೋಡಕ್ ಹೋಗಿರ್ಬೋದು. ಯಾರಿಗ್ ಗೊತ್ತ್ರಿ ಸರ್? ಡೆಲ್ಲಿ ಅಂದ ತಕ್ಷಣ ಅದೇನೋ ಆಗೇ ಬಿಡ್ತು ಅನ್ನೋ ತರದಲ್ಲಿ. ಸೊ ಈಗ ನಾಳೆ ಒಂದು 20 ಜನ ಡೆಲ್ಲಿಗೆ ಹೋದ್ರೆ ಮತ್ತೆ ಡೆಲ್ಲಿ. ಒಂದು ಮಾತು ಥ್ಯಾಂಕ್ ಯು ವೆರಿ ಮಚ್, ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಬಟ್ ಅದೇನೋ ಅಂತಾರಲ್ಲ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೆಹಲಿಗೆ ಹೊರಟಿರೋದು ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಅನ್ನೋದು ರಾಜಕೀಯದಲ್ಲಿ ಪಳಗಿರೋರ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಯಾವ ರೀತಿಯ ಸಂದೇಶ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಒತ್ತಡನ, ಇದು ವಾರ್ನಿಂಗಾ, ಇದು ಬ್ಲ್ಯಾಕ್ ಮೇಲಾ, ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲದೆ ಹೋಗಿದ್ದಾರಾ, ಗೊತ್ತು ಹೋಗಿದ್ದಾರಾ? ಸಿದ್ದರಾಮಯ್ಯನವ್ರ ಮುಂದಿನ ಮೂವ್ ಏನಿರಬಹುದು? ಸಿದ್ದರಾಮಯ್ಯನವರ ಪಡೆ ಇದನ್ನು ಯಾವ ರೀತಿ ನೋಡಬಹುದು? ಹೈಕಮಾಂಡ್ ಇದನ್ನು ನೋಡಿ ಏನು ಮಾಡಬಹುದು? ಇವೆಲ್ಲವೂ ಇನ್ನು ನಾಳೆಯಿಂದ ಶುರುವಾಗುವಂಥ ರಾಜಕೀಯ ಚಟುವಟಿಕೆಗಳು. ಒಂದಂತೂ ಸತ್ಯ, ರಾಜಕೀಯ ಗರಿಗೆದರಿದೆ. ಆ ಗರಿ ಬಿಚ್ಚಿ ಕುಣಿದಾಡುವುದು ನವಿಲೋ ಅಥವಾ ಕೆಂಬೂತವೋ ಗೊತ್ತಿಲ್ಲ.